ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಆಗಿದೆ ಆ್ಯಂಡ್ ಅದು ನಾನು ನೋಡಿದ ಮೇಲೆ ನನಗೆ ಅನ್ನಿಸ್ತಪ್ಪ ಅಂದರೆ, ನಿನ್ನೆ ಎಪಿಸೋಡಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಹೋಗಿತ್ತು. ಸುದೀಪ್ ಸರ್ ಯಾರು ತಪ್ಪು ಮಾಡಿದಾರೋ ಈ ವಾರದಲ್ಲಿ ಅವ್ರಿಗೆ ಬುದ್ಧಿವಾದ ಹೇಳೋದು, ಸೊ ಅವ್ರನ್ನ ಸ್ವಲ್ಪ ಕರೆಕ್ಟ್ ಮಾಡೋ ಥರ ಒಂದು ಎಪಿಸೋಡು ನಿನ್ನೆ ಹೋಗಿತ್ತು. ಬಟ್ ಇವತ್ತಿನ ಎಪಿಸೋಡಲ್ಲಿ ತುಂಬ ಕಾಮಿಕ್ ಆಗಿದೆ ಆ್ಯಂಡ್ ಕಾಮಿಡಿ ಇರುತ್ತೆ ಅಂತ ಅನ್ನಿಸ್ತಿದೆ ಪ್ರೋಮೋ ನೋಡಿದ್ಮೇಲೆ. ಆ್ಯಂಡ್ ಇದ್ರ ಜೊತೆಗೆ ಹೋದ ವಾರದಲ್ಲಿ ಯಾರೂ ಎಲಿಮಿನೇಟ್ ಆಗಿದ್ದಿಲ್ಲ ಆ್ಯಂಡ್ ಈ ವಾರದಲ್ಲಿ ಡಬಲ್ ಎಲಿಮಿನೇಟ್ ಆಗೋವಂಥ ಚಾನ್ಸಸ್ ಇದೆ. ಸೊ ಹೋದ ವಾರ ವೋಟಿಂಗ್ ಏನೆಲ್ಲ ಯಾರು ಎಲಿಮಿನೇಟ್ ಆಗಬೇಕಂತ ಇಟ್ಕೊಂಡಿದ್ರಲ್ಲ ಅದನ್ನ ಈ ವಾರಕ್ಕೂ ಸೇರಿಸಿ ಏನು ಯಾರೆಲ್ಲ ನಾಮಿನೇಷನ್ ಆಗಿದಾರಲ್ಲ ಅವರಲ್ಲಿ ಇಬ್ಬರನ್ನ ಎಲಿಮಿನೇಟ್ ಮಾಡ್ಬೋದು ಅಥವಾ ಒಬ್ಬರನ್ನ ಮಾಡ್ಬೋದು. ಅದನ್ನ ಕಾದು ನೋಡಬೇಕು ಅಂತ ಒಂದು ಎಪಿಸೋಡಲ್ಲಿ. ಆ್ಯಂಡ್ ಜೊತೆಗೆ ಇತ್ತೀಚೆಗೆ ಎಲ್ಲ ಒಂದು ಎಪಿಸೋಡ್ಸ್ಗಳು ತುಂಬ ಲ್ಯಾಗ್ ಆಗ್ತಿದೆ, ಒಂದೇ ವಿಚಾರನ ಇಟ್ಕೊಂಡು ತುಂಬ ಎಲಾಬ್ರೇಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ನನಗಂತೂ. ಸೊ ನಿಮ್ಗೇನು ಅನ್ನಿಸ್ತಾ ಇದೆ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಯಾವ ಥರ ಸೊ ಎಪಿಸೋಡ್ಸು ಒಂದೇ ಟಾಪಿಕ್ ನಡ್ಕೊಂಡು ತುಂಬ ಎಲಾಬ್ರೇಟ್ ಮಾಡ್ತಿದ್ದಾರೆ. 1.5 ಗಂಟೆ ತೋರಿಸೋವಂಥ ಸೀನ್ಸ್ ಇದೇನೇ ಇರಲ್ಲ, ಒಂಥರ ಅದು ಅರ್ಧ ಗಂಟೆ ಮುಗಿಯುವಂಥ ಎಪಿಸೋಡ್ನು 1.5 ಗಂಟೆ ತೋರಿಸ್ತಿದೆ ಅಂತ ಅನ್ನಿಸ್ತಾ ಇದೆ. ಗೊತ್ತಿಲ್ಲ, ಸುದೀಪ್ ಸರ್ ಮುಂಚೆ ಥರ ಇಂಟ್ರೆಸ್ಟ್ ಕೊಟ್ಟು ಒಂದು ಬಿಗ್ ಬಾಸ್ ಹೋಸ್ಟ್ ಮಾಡ್ತಾ ಇಲ್ಲ. ಏನೋ ಬಲವಂತಿಂದ ಕರ್ಕೊಂಬಂದ್ರಲ್ಲ, ಆ ಕಾರಣಕ್ಕೆ ಏನಾದರೂ ಇರ್ಬೋದು. ಸೊ ಸುಮ್ಮನೆ ಅವರು ಮಾಡಲ್ಲ ಅಂದಿರೋರನ್ನ ಕರ್ಕೊಂಬಂದು ಮಾಡಿಸ್ತಾ ಇರೋದಕ್ಕೇನಾದರೂ ಸ್ವಲ್ಪ ಬೇಜಾರಾಗಿ ಒಂದು ತಕ್ಕಮಟ್ಟಿಗೆ ನಡ್ಸ್ಕೊಂಡು ಕೊಡ್ತಾ ಹೋಗ್ಬೋದು. ಬಟ್ ನಾವು ಹಿಂದಿನ ಸೀಸನೆಲ್ಲ ನೋಡಿದರೆ ಸಖತ್ ಇಂಟ್ರೆಸ್ಟಿಂಗ್ ಆಗಿರೋದು. ಸುದೀಪ್ ಸರ್ ಮಾತಾಡೋ ಗತ್ತಾಗಿರ್ಬೋದು, ಸೊ ಮಾತಾಡೋ ಸ್ಟೈಲ್ ಆಗಿರ್ಬೋದು, ಸೊ ಅವ್ರು ನಡ್ಸ್ಕೊಂಡು ಕೊಡ್ತಿದ್ದಾಗಿರ್ಬೋದು ಒಂದು ಎಪಿಸೋಡ್ನ ವೀಕೆಂಡ್ನ. ಸೊ ಇತ್ತಿತ್ತಲಾಗೆ ಈ ಸೀಸನ್ನು ಯಾಕೋ ಅಷ್ಟೊಂದು ಇಂಟ್ರೆಸ್ಟ್ ಅನ್ನಿಸ್ತಾ ಇಲ್ಲ. ಆ್ಯಂಡ್ ಕಂಟೆಸ್ಟೆಂಟ್ಸ್ಗಳು ಸಹ ಆ ಥರ ಬಂದಿಲ್ಲ ಈ ಸೀಸನಲ್ಲಿ. ಸೊ ಗಿಲ್ಲಿನ ಒಬ್ಬರನ್ನ ಬಿಟ್ಟರೆ ಅವ್ರೇನಾದರೂ ಕಾಮಿಡಿ ಮಾಡ್ದೇ ಸುಮ್ಮನೆ ಬಿಗ್ ಬಾಸ್ ಮನೇಲಿ ಇದ್ದರು ಅಂದರೆ ಯಾರೂ ಬಿಗ್ ಬಾಸ್ನ ನೋಡೋದಿಲ್ಲ ಅಂದ್ಕೋಬೇಕು. ಸುದೀಪ್ ಸರು ಸಹ ನಿನ್ನೆನೇ ಹೇಳಿದರು, ನಿಮಗೆ ಇಡೀ ವಾರ ಟಾಸ್ಕ್ ಇರೋದಿಲ್ಲ, ಸೊ ನೀವು ಹಿಂಗೆ ಆಡ್ತೀರಾ, ನಿಮ್ಮನ್ನು ನೀವು ಹೆಂಗೆ ಪ್ರೂವ್ ಮಾಡ್ಕೊಳ್ತೀರಾ, ಸೊ ಎಲ್ಲರೂ ನಾನು ಪರ್ಸ್ನಲಿ ನಾಮಿನೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ಕನ್ಫರ್ಮ್ ಆಗಿ ಈ ವಾರ ಎಲ್ಲರೂ ನಾಮಿನೇಟ್ ಮಾಡಿದರೆ ಏನು ಟಾಸ್ಕ್ ಇಲ್ಲ ಯಾರೆಲ್ಲ ಹೆಂಗೆ ಪ್ರೂವ್ ಮಾಡ್ಕೊಳ್ತಾರೆ. ಸೊ ಗಿಲ್ಲಿ ನಟ ಅವ್ರಂತರೂ ಅವ್ರು ಪ್ರೂವ್ ಮಾಡ್ಕೊಳ್ತಾರೆ ಕಾಮಿಡಿ ಮಾಡಿ. ಬಟ್ ಮಿಕ್ಕಿದವ್ರು ಯಾವ ಥರ ಪ್ರೂವ್ ಮಾಡ್ಕೊಳ್ತಾರೆ ಕಾದು ನೋಡಬೇಕು. ಸೊ ಒಬ್ಬರು ಕಾಮಿಡಿ ಮಾಡ್ಕೊಳ್ತಾ ಇರ್ತಾನೆ ಅಂತ ಅವ್ರನ್ನ ಒಂದು ಟಾರ್ಗೆಟ್ ಮಾಡಿ ಮಾತಾಡ್ತಿದ್ದಾರೆ. ಸೊ ಕಾಮಿಡಿ ಮಾಡ್ಕೊಳ್ತಾ ಇರ್ತಾನೆ ಅಂದರೆ ಇಲ್ಲಿ ಹೊರಗಡೆ ನೋಡೋ ಜನಕ್ಕೆ ಗೊತ್ತಾಗುತ್ತೆ. ಸೊ ಮೇನ್ ಅವ್ರು ಯಾವುದರಿಂದ ಹೋಗಿದ್ರು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಗಿಲ್ಲಿ ನಟನೂ ಅದನ್ನೇ ಹೇಳಿದ್ದು, ಈಗ ಪ್ರತಿಯೊಬ್ಬರೂ ಒಂದೊಂದು ವಿಭಿನ್ನವಾದ ಪರ್ಸ್ನಾಲಿಟಿನ ಹಾಕಿರ್ತಾರೆ ಅಂದರೆ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದಕ್ಕೇ ಹಾಕಿರೋದು. ಸೊ ಹಂಗೆ ಬರೀ ಟಾಸ್ಕ್ನೇ ಆಡ್ಬೇಕನ್ನಂಗಿದ್ರೆ ಬರೀ ಫಿಸಿಕಲ್ಲು ಎಲ್ಲರೂ ಒಂದರಲ್ಲಿ ಇರೋದಕ್ಕೆ ಆಗೋದಿಲ್ಲ. ಸೊ ಒಬ್ಬೊಬ್ರದ್ದು ಒಂದೊಂದು ವ್ಯಕ್ತಿತ್ವ ಇರುತ್ತೆ. ಸೊ ಅದನ್ನ ಅಕ್ಸೆಪ್ಟ್ ಮಾಡಬೇಕು ಅಂತ ಹೇಳಿದರು. ಸೊ ಸುದೀಪ್ ಸರ್ ಹೇಳಿರೋ ಥರ ಏನಾದರೂ ಎಲ್ಲರೂ ನಾಮಿನೇಟ್ ಮಾಡಿ ಇಡೀ ವಾರ ಟಾಸ್ಕ್ ಕೊಡದೇ ಇದ್ದರೆ ಪಕ್ಕಾ ಗೊತ್ತಾಗುತ್ತೆ ಯಾರು ಬಿಗ್ ಬಾಸ್ ಮನೇಲಿ ಜೊಳ್ಳು, ಯಾರು ತುಂಬಾ ಸ್ಟ್ರಾಂಗು ಅಂತ. ಸೊ ನೀವು ತುಂಬಾ ಇಷ್ಟಪಡ್ತಿರೋ ಕಂಟೆಸ್ಟೆಂಟ್ಸ್ ಯಾರು ಇದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಿಮಗೆ ಈ ಸೀಸನಿನ ಒಂದು ಒಪಿನಿಯನು, ಇತ್ತಿತ್ತಲ ನಡೀತಿರೋ ಒಂದು ಎಪಿಸೋಡ್ಸ್ಗಳ ಬಗ್ಗೆ ನಿಮ್ಮ ಒಪಿನಿಯನ್ ಏನಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್, ಬಾಯ್.